ಒಂದು ಕಡೆ ಕೊಲೆ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಮತ್ತೊಂದು ಕಡೆ ರೇಣುಕಾಸ್ವಾಮಿ, ಮೃತ ರೇಣುಕಾಸ್ವಾಮಿ ಅವರ ಕುಟುಂಬದ ಪರಿಸ್ಥಿತಿ ತೀರಾ ಹದಗೆಡ್ತಾ ಇದೆ. ವಯಸ್ಸಾಗಿರೋ ತಂದೆ ತಾಯಿ, ಗರ್ಭಿಣಿ ಪತ್ನಿ, ಈ ಕುಟುಂಬಕ್ಕೆ ಆಸರೆ ಆಗೋರು ಯಾರು ಅನ್ನೋ ಪ್ರಶ್ನೆ. ದೇಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯದ ಬಗ್ಗೆ ತಮ್ಮ ಆಪ್ತರ ಜೊತೆಯಲ್ಲಿ ದರ್ಶನ್ ಮಾತಾಡ್ತಿದ್ದಾರಂತೆ. ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರಂತೆ. ನಮ್ಮ ಕಡೆಯಿಂದ ಏನಾಗಬೇಕು ಅದು ಮಾಡೋಣ ಸಹಾಯ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಅಂತ ಹೇಳಿ ಆ ಜೈಲಲ್ಲಿ ಹೋಗಿ ಭೇಟಿ ಮಾಡ್ತಾ ಇರುವ ಕೆಲ ಆಪ್ತರ ಬಳಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ. ಅಭಿಮಾನಿಗಳ ಜೊತೆ ಹೋಗಿ ಸಹಾಯ ಮಾಡೋದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಜೈಲಿಂದ ಆಚೆ ಬಂದ ಮೇಲೆ ಅವರೇ ಹೋಗ್ತಾರಂತೆ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿಯಾಗಿ ಅವ್ರಿಗೆ ಕೈಲಾದ ಸಹಾಯ ಮಾಡಬೇಕು ಅಂಥೇಳಿ ಆಪ್ತರ ಬಳಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪಶ್ಚಾತ್ತಾಪವೋ ಅಥವಾ ಹೀಗಾಗೋಯ್ತು, ಮುಂದೆ ಅಟ್ಲೀಸ್ಟ್ ಆ ಕುಟುಂಬವಾದರೂ ನೆಮ್ಮದಿಯಾಗಿರಲಿ ಅನ್ನೋ ರೀತಿಯ ಕರುಣೆನೋ, ಒಟ್ಟಿನಲ್ಲಿ ಈ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅನ್ನೋ ಚಿಂತನೆ ದರ್ಶನ್ ಅವರ ಮನಸ್ಸಿನಲ್ಲಿ ಬಂದಿದೆ ಅಂಥೇಳಿ ನಮಗೆ ಮಾಹಿತಿ ಸಿಗ್ತಾ ಇದೆ. ಜೈಲಲ್ಲಿ ಕುತ್ಕೊಂಡೆ ಅಭಿಮಾನಿಗಳಿಗೆ ಒಂದಷ್ಟು ಕಿವಿ ಮಾತು ಹೇಳ್ತಿದ್ದಾರೆ, ಅತಿರೇಕದ ವರ್ತನೆಯನ್ನು ಮಾಡಬೇಡಿ ಅಂತ ಹೇಳಿ. ಇನ್ನು ಅನೇಕರು ಬಂದು ಭೇಟಿ ಆಗಲಿಕ್ಕೆ ಬಂದ ಸಂದರ್ಭದಲ್ಲಿ ಸುಮ್ಮನೆ ಭೇಟಿ ಆಗ್ಲಿಕ್ಕೆ ಬರೋದು ಬೇಡ ಅಂತ ಕೂಡ ಹೇಳ್ತಿದ್ದಾರೆ. ಹಾಗೆ ಕುಟುಂಬಸ್ಥರು ಬಂದು ಆಗಿಂದಾಗೆ ವಿಚಾರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹೇಗಿದ್ದಾರೆ ಏನು ದರ್ಶನ್ ಅಂತ ಹೇಳಿ. ಹೀಗಾಗಿ ಕುಟುಂಬದ ಮೇಲೂ ಕೂಡ ಒಂದಷ್ಟು ಪ್ರೀತಿ ಮಮಕಾರ ಹೆಚ್ಚಾದಂತ ಕಾಣ್ತಾ ಇದೆ ದರ್ಶನ್ ಅವರಿಗೆ. ಬದಲಾಗ್ತಾ ಇದ್ದಾರೆ ದರ್ಶನ್. ಪ್ರಶ್ನೆಗೆ ಉತ್ತರ ಅವ್ರ ಆಚೆ ಬಂದ ಮೇಲೆ ಬಹುಶಃ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಧ್ರುವ, ರೇಣುಕಾಸ್ವಾಮಿ ಫ್ಯಾಮಿಲಿಯನ್ನ ಮೀಟ್ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ದರ್ಶನ್ ಇದ್ದಾರೆ ಅನ್ನೋ ಮಾಹಿತಿ. ಬೇರೆಯವ್ರ ಥ್ರೂನ ಅಂದರೆ ಅವರ ಆಪ್ತರು ಹಾಗೆ ಅವರ ಅಭಿಮಾನಿಗಳಿದ್ದಾರಲ್ಲ ಆಚೆ, ಅವ್ರ ಥ್ರೂ ಮಾಡಿಸ್ಬೇಕು ಅಂತನ, ಖುದ್ದು ಜೈಲಿಂದ ಆಚೆ ಬಂದ್ಮೇಲೆ ತಾವೇ ಹೋಗಬೇಕು ಅಂತನ ಚಿಂತನೆ? ಸ್ಮಿತಾ, ಈಗ ಮೊದಲಿಗೆ ಚರ್ಚೆ ಆಗ್ತಾ ಇರುವಂಥದ್ದು ಈ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ದರ್ಶನ್ನೇ ಖುದ್ದು ಯಾವಾಗ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಆ ನಂತರ ಹೋಗಿ ಅವರನ್ನ ಮೀಟ್ ಮಾಡಬೇಕು ಎನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಎನ್ನುವಂಥದ್ದು ಈಗ ಸದ್ಯ ಲಭ್ಯವಾಗ್ತಾ ಇರುವಂಥ ಮಾಹಿತಿ. ದರ್ಶನ್ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಆತನ ಕುಟುಂಬಸ್ಥರು, ಪತ್ನಿ ಇರ್ಬೋದು, ತಾಯಿ ಹಾಗೆ ಅವರ ತಮ್ಮ ಅವರನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಬಳಿ ನೀವು ರೇಣುಕಾಸ್ವಾಮಿ ಕುಟುಂಬಕ್ಕೆ ಒಂದು ಸಹಾಯವನ್ನ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಇದಕ್ಕೆ ದರ್ಶನ್ ಅವರು ಸ್ಪಂದಿಸಿದ್ದಾರೆ. ಅಭಿಮಾನಿಗಳ ಜೊತೆ ತೆರಳಿ ಎಲ್ಲಿ ತಪ್ಪು ನಡೆದಿತ್ತು ನೋಡಿ ಅವ್ರ ಮನೆಗೆ ಹೋಗಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರಿಗೆ ಅಂದ್ರೆ ಸಹಾಯ ಹಸ್ತವನ್ನ ನೀಡುವಂಥದ್ದು, ಒಂದು ಅವರ ಪತ್ನಿಗೆ ಬೇಕಾದಂಥ ಆರ್ಥಿಕ ಸಹಾಯ ಹಾಗೆ ತಂದೆ ತಾಯಿಗೆ ಬೇಕಾದಂಥ ಆರ್ಥಿಕ ಸಹಾಯವನ್ನ ನೀಡಬೇಕು ಎನ್ನುವಂಥ ಒಂದು ಆಲೋಚನೆಯಲ್ಲಿ ನಟ ದರ್ಶನ್ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ದರ್ಶನ್ ಈಗ ಸದ್ಯ ಇರುವಂಥ ಬೆಳವಣಿಗೆಗಳನ್ನ ನೋಡಿದ್ರೆ ದರ್ಶನ್ ಸದ್ಯ ರಿಲೀಸ್ ಆಗುವಂಥ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದೆ. ಹೀಗಾಗಿ ದರ್ಶನ್ ಕುಟುಂಬಸ್ಥರು, ಅವರ ಪತ್ನಿ ಇರ್ಬೋದು ಹಾಗೆ ಅವರ ಆಪ್ತ ಮೂಲದವರು ಒಂದ್ಸಲ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಈ ಬಗ್ಗೆ ಒಂದು ಪ್ರಸ್ತಾಪವನ್ನ ಕೂಡ ಅವ್ರ ಎದುರಿಗಿಡುವಂತಹ ಒಂದು ಆಲೋಚನೆಯಲ್ಲಿದ್ದಾರೆ. ಆದ್ರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಇದಕ್ಕೆ ಓಕೆ ಅಂತಾರ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈ ಘಟನೆ ಆದ ನಂತರ ದರ್ಶನ್ ವಿರುದ್ಧ ಪ್ರತಿ ಸಲ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮಗನನ್ನ ವಾಪಸ್ ತರೋಕಾಗುತ್ತಾ ಎನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ದರ್ಶನ್ ಅವರು ಆರ್ಥಿಕ ಸಹಾಯವನ್ನ ಮಾಡ್ತಾರೆ ಎನ್ನುವಂತ ಒಂದು ಮನವಿಗೆ ಈಗ ಕುಟುಂಬಸ್ಥರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಸದ್ಯ ಈಗ ಪ್ರಶ್ನೆ ಆಗಿರುವಂತಹದ್ದು. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಮತ್ತೊಂದು ಕಡೆ ಜೈಲು ಹಕ್ಕಿ ಆಗಿರುವ ಪವಿತ್ರ ಗೌಡ ಅವರನ್ನ ಭೇಟಿ ಆಗಲಿಕ್ಕೆ ಕುಟುಂಬಸ್ಥರು ಕೂಡ ನಿರಂತರವಾಗಿ ಬರ್ತಾ ಇದ್ದಾರೆ. ನೊಂದಿರುವ ಪವಿತ್ರ ಗೌಡ ಅವರಿಗೆ ಸಾಂತ್ವನ ಹೇಳೋ ಪ್ರಯತ್ನವನ್ನ ಕೂಡ ಅವ್ರ ಕುಟುಂಬಸ್ಥರು ಸತತವಾಗಿ ಮಾಡ್ತಿದ್ದಾರೆ. ಪವಿತ್ರ ಗೌಡ ಭೇಟಿಯಾಗಿದ್ದಾರೆ ಕುಟುಂಬಸ್ಥರು. ಪವಿತ್ರ ಅವರ ತಾಯಿ ಮತ್ತು ಮನೆಯವರಿಂದ ಪವಿತ್ರ ಗೌಡ ಭೇಟಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ. ಪ್ರತಿ ಸೋಮವಾರ ಪವಿತ್ರ ಅವರನ್ನ ಭೇಟಿ ಆಗಲಿಕ್ಕೆ ಬರ್ತಿದ್ದಾರೆ ಅವ್ರ ತಾಯಿ. ಇವತ್ತು ತಾಯಿ ಶೋಭಾ ಸೇರಿ 4 ಜನ ಬಂದಿದ್ರಂತೆ. ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿರುವ ಪವಿತ್ರ ಗೌಡ ಅವರನ್ನ ಭೇಟಿಯಾಗಿ ಸಮಾಧಾನ ಹೇಳಿ ಹೋಗಿದ್ದಾರೆ ಅನ್ನೋ ಮಾಹಿತಿ ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಅವರ ತಾಯಿ ಹಾಗೆ ಅವ್ರ ಜೊತೆಯಲ್ಲಿ 4 ಜನ. ಪ್ರತಿ ಸೋಮವಾರ ಇದೇ ರೀತಿಯಲ್ಲಿ ಬಂದು ಭೇಟಿಯಾಗಿ ಹೋಗ್ತಿದ್ದಾರಂತೆ. ಇವತ್ತೇನೋ 2 ಬ್ಯಾಗ್ ಬೇರೆ ತಂದಿದ್ರಂತೆ ಪವಿತ್ರ ಗೌಡಗೆ. ಮೇಕಪ್ ಐಟಮ್ಸು ಎನಿವೆ ಅಲ್ಲಿ ಅಲೋ ಇಲ್ಲ ಜೈಲಿನ ಒಳಗೆ.
ಅದನ್ನು ಹೊರತುಪಡಿಸಿ ಬಟ್ಟೆ ಬರೆ ಏನಾದರೂ ತಂದಿದ್ರ ಜೈಲಿನ ಅಧಿಕಾರಿಗಳು ಅದಕ್ಕೆ ಅವಕಾಶ ಕೊಟ್ರ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ದರ್ಶನ್ಗೆ ಸಮಾಧಾನ ಹೇಳಬೇಕು ಅಂತ ಬಂದಿದ್ದೇನೆ. ಇಂಥ ನೋವು ನಿಜವಾಗ್ಲೂ ಬರಬಾರ್ದಾಗಿತ್ತು. ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ವಿನೋದ್ ರಾಜ್. ಭೇಟಿಯಾಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, 3 ಗಂಟೆ ನಂತರದಲ್ಲಿ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಈಗಷ್ಟೇ ತಿಳಿಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಜೊತೆಯಲ್ಲಿ ವಿನೋದ್ ರಾಜ್ ಅವರು. ದರ್ಶನ್ ಅವರ ಭೇಟಿಗಾಗಿ ನಟ ವಿನೋದ್ ರಾಜ್ ಅವರು ಇವತ್ತು ಪರಪ್ಪನಗರ ಜೈಲಿನ ಬಳಿ ಬಂದಿದ್ದಾರೆ. ಇನ್ನಷ್ಟು ಭೇಟಿಗೆ ಹೋಗಬೇಕಾಗಿದೆ. ಈ ವಾರದ ಯಾವುದೇ ಭೇಟಿ ಇನ್ನೂ ಕೂಡ ದರ್ಶನ್ ಅವ್ರದ್ದು ಆಗಿಲ್ಲ. ಆದರೆ ಜೈಲಿನ ಬಳಿ ಈಗ ಪ್ರಥಮ ಭೇಟಿಗೆ ಅಂತ ಬಂದಿದ್ದಾರೆ. ಇನ್ನಷ್ಟು ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಒಳಗಡೆ ಹೋಗ್ತಿದ್ದಾರೆ. ನನ್ನ ಜೊತೆ ನಟ ವಿನೋದ್ ರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ದರ್ಶನ್ ಅವರ ಭೇಟಿಗೆ ಬಂದಿದ್ದೀರಿ, ತಾವು ಹೋಗ್ತಾ ಇದ್ದೀರಿ, ಏನಾದರೂ ಅನುಮತಿ ಬಂದಿದೆ ಸರ್, ಸಿಕ್ಕಿದೆ? ಬಂದಿದೆ, ಕರೆದಿದ್ದಾರೆ, ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನೋ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು, ಮುಗೀತು. ಈಗ ಹೋಗ್ತಾ ಇದ್ದೀನಿ. ಅವಕಾಶ ಸಿಕ್ಕಿದೆ ಸರ್? ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ದರ್ಶನ್ ಅವರು ಒಳಗಡೆ ಇದ್ದಾರೆ, ಭೇಟಿಗೆ ಹೋಗ್ತಿದ್ದಾರೆ. ಬಂದ ನಂತರ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಒಳಗಡೆ ಹೋಗಿರೋ ವಿಚಾರಕ್ಕೆ ತಾವೇನು ಹೇಳ್ತೀರಿ ಸರ್? ಕಷ್ಟ ಆಗತ್ತೆ ಮನಸ್ಸಿಗೆ. ಅದು ಆಗ್ಬಾರ್ದಾಗಿತ್ತು, ಇದು ಆಗ್ಬಾರ್ದಾಗಿತ್ತು ಅಂತ ನನ್ನ ಇದು ಆಗೋಯ್ತು. ಏನ್ ಮಾಡಕ್ಕಾಗತ್ತೆ? ಈಗ ಆಗೋಗಿದ್ದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ, ಒಬ್ಬರು ಪ್ರಾಣ ಕಳ್ಕೊಂಡಿರುವಂತ ನೋವು, ಅದನ್ನ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟು ಬೆಲೆ ಕೊಟ್ಟರು ಪ್ರಾಣ ವಾಪಸ್ ಬರಲ್ಲ. ಇಲ್ಲಿ ಇದು ಇನ್ನೊಂಥರ ನೋವು, ಸಂಸಾರದ ನೋವು. ಏನ್ ನಾವ್ ಹಿಂಗ್ ಅನ್ಕೊಂಡ್ವಲ್ಲ, ಈಗ ನಾವ್ ಅನ್ಕೊಂಡಿದ್ದೆ ಒಂಥರ, ಆಗಿದ್ದೆ ಇನ್ನೊಂಥರ ಅನ್ನುವಂಥದ್ದು ಎಲ್ರಿಗೂ ಒಂದು ಶಾಕ್. ಇದು ಇವರ ಇಂಡಸ್ಟ್ರಿಗೆ ದೊಡ್ಡ ಶಾಕು. ಇಂಡಸ್ಟ್ರಿ ಹೆಚ್ಚು ಕಡಿಮೆ ಇವತ್ತು ಒಂದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಇಂಡಸ್ಟ್ರಿನಲ್ಲಿ. ಪರಿಸ್ಥಿತಿಗಳು ಸರಿ ಇಲ್ಲ, ಸಿನಿಮಾಗಳ ಹತ್ರ ಅಭಿಮಾನಿಗಳು ಬರ್ತಾ ಇಲ್ಲ. ಅಂತ ಸ್ಟೇಜ್ ಅಲ್ಲಿ ದರ್ಶನ್ ಅವ್ರನ್ನ ನೋಡಕ್ಕೆ 100 ಜನ ಅಭಿಮಾನಿಗಳು ಇನ್ನೂ ಇದ್ದಾರೆ. ಥಿಯೇಟರ್ ಹತ್ರ ಜನ ತೆರಳ್ತಾರೆ ಅಂತ ಹೇಳಿದಾಗ ಒಂದು ವಾಣಿಜ್ಯ ಲೆಕ್ಕಾಚಾರದಲ್ಲಿ ಅವರನ್ನು ನಂಬಿಕೊಂಡು ಸುಮಾರು ಜನ ಬಂಡವಾಳ ಹೂಡಿ ಸಿನಿಮಾ ಮಾಡಿದ್ದಾರೆ. ಈ ಎಲ್ಲಾರ ನೋವು ಸೇರಿ ಇದರಲ್ಲಿ ಕೂತ್ಕೊಂಡ್ಬಿಟ್ಟಿದೆ ತಿರುಗಿ. ಎರಡನ್ನೂ ಭಗವಂತ ಅಥವಾ ನಾವು ಏನು ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ, ಒಂದು ಸಮತೋಲನೆಯಲ್ಲಿ ಮಾಡಿ ಆ ಕಡೆ ಅವರ ನೋವನ್ನ, ನಾವು ಪ್ರಾಣ ಕಳ್ಕೊಂಡವ್ರ ಮನೆಯ ನೋವನ್ನು ನಾವು ಯಾರು ಇದು ಮಾಡೋದಕ್ಕಾಗೋದಿಲ್ಲ. ಆ ಭಗವಂತನ ಹತ್ರ ಏನು ಕೇಳ್ಕೊಬೋದು? ಹುಟ್ಟೋ ಮಗು ಅವ್ರ ಮನೆಯಲ್ಲಿ ಹೆಸರು ಹೇಳುವಂತ ಒಳ್ಳೆ ಮಗು ಹುಟ್ಲಿ ಮತ್ತೊಂದು ಸರಿ ಅನ್ನುವಂಥದ್ದು ನಾವು ದೇವ್ರ ಹತ್ರ ಕೇಳ್ಕೊಬಹುದು. ಇದು ನಟ ವಿನೋದ್ ರಾಜ್ ಅವರ ಮಾತು. ಅವರು ಈಗಾಗಲೇ ಏನೋ ಕೆಲವು ಜೈಲಿನ ಒಳಗಡೆ ಹೋಗಿ ಭೇಟಿಯಾಗಿ ನಾನು ಮತ್ತೆ ಹೊರಗಡೆ ಬಂದಾಗಲೂ ಕೂಡ ಅವರಿಗೆ ಸಾಂತ್ವನವನ್ನು ಹೇಳಿ ಮತ್ತೆ ಬಂದು ಮಾತಾಡ್ತೀನಿ ಅನ್ನೋ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ.